ಎಲ್ಲರಿಗೂ ಲೈವ್ ಮೀಡಿಯಾದ ಹೊಸ ವಿಡಿಯೋಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಹೇಳುವಂತಹ ವಿಷಯವೇನೆಂದರೆ, ನೀವು ಈಗಷ್ಟೇ ಥಂಬ್ನೇಲ್ನಲ್ಲಿ ಕಂಡಂತೆಯೇ ನಮ್ಮ ಸಮಸ್ತದ ನೇತಾರರಾದಂತಹ ಸುಲ್ತಾನುಲ್ ಉಲಮಾ AP ಅಬೂಬಕರ್ ಮುಸ್ಲಿಯಾರ್ ರವರು ಹಾಗೂ ಜಿಫ್ರಿ ಮುತ್ತುಕೋಯ ತಂಗಳ್ರವರ ನೇತೃತ್ವದಲ್ಲಿರುವಂತಹ ನಾವೆಲ್ಲರೂ ಕೂಡ ಇಂದು ಬಹಳ ಸುರಕ್ಷಿತವಾಗಿ ಸುನ್ನಿಯಾಗಿಕೊಂಡೇ ಮುಂದುವರಿಯುತ್ತಿದ್ದೇವೆ. ಇಸ್ಲಾಮಿನ ಆಶಯ ಆದರ್ಶಗಳನ್ನು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳ್ರವರು ಕಲಿಸಿದ ಅದೇ ರೀತಿಯಲ್ಲಿ ನಾವು ಅನುಸರಿಸಿಕೊಂಡು ಜೀವಿಸುತ್ತಿದ್ದೇವೆ. ಆದರೆ ಒಂದು ಭಾಗದಲ್ಲಿ ಬಿದಯಿಗಳು ಅಥವಾ ಮುಜಾಹಿದ್ಗಳು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಆಶಯ ಆದರ್ಶಗಳನ್ನು ಪೂರ್ಣವಾಗಿಯೂ ವಿರೋಧಿಸಿಕೊಂಡು ಹಲವಾರು ವಿಷಯಗಳಲ್ಲಿ ಬದಲಾವಣೆಗಳನ್ನು ತಂದುಕೊಂಡು ಅವರ ಇಷ್ಟಕ್ಕನುಗುಣವಾಗಿ ದೀನನ್ನು ಅವರು ಬದಲಿಸುತ್ತಿದ್ದಾರೆ. ಆದರೆ ಅದರ ವಿರುದ್ಧವಾಗಿ ರೂಪಿಸಿದಂತಹ ಆ ಸಮಸ್ತವು 1989ರಲ್ಲಿ 2 ವಿಭಾಗಗಳಾಗಿತ್ತು. ಒಂದು ವಿಭಾಗವು EK ಸಮಸ್ತ ಮತ್ತು ಮತ್ತೊಂದು ವಿಭಾಗ AP ಸಮಸ್ತ ಎಂದು ಅದು ತಿಳಿಯಲ್ಪಟ್ಟಿತು. ಇದು ಇಬ್ಬಾಗವಾಗಲು ಹಲವಾರು ರೀತಿಯ ಕಾರಣಗಳಿದೆ. ಆದರೆ ಆ ಕಾರಣಗಳಿಗೆ ನಾನೀಗ ಚರ್ಚೆಯನ್ನು ತೆಗೆದುಕೊಂಡು ಹೋಗುವುದಿಲ್ಲ. ಅದನ್ನು ಮತ್ತೊಂದು ವಿಡಿಯೋಗಳಲ್ಲಿ ನಾವು ತಿಳಿಯೋಣ. ಅದಕ್ಕಿಂತ ಮುಂಚಿತವಾಗಿ ಇಂದು ನಾವು ಹೇಳುವಂತಹ ವಿಷಯ, ಥಂಬ್ನೇಲ್ನಲ್ಲಿ ಕಂಡಂತೆಯೇ ಸಮಸ್ತ EK ಸಮಸ್ತ ಎಂದು ತಿಳಿಯಲ್ಪಡುವ ಇಂದು ಜಿಫ್ರಿ ಮುತ್ತುಕೋಯ ತಂಗಳ್ ಉಸ್ತಾದರವರು ಇಂದು ನೇತೃತ್ವವನ್ನು ಕೊಡುವಂತಹ EK ಸಮಸ್ತ ಎಂದು ತಿಳಿಯಲ್ಪಡುವಂತಹ ಆ ಸಮಸ್ತದ ಮುಷಾವರ ಎಂದು ಹೇಳಿದರೆ ಆ ಸಮಸ್ತದ ವಿಷಯಗಳನ್ನು ಔಪಚಾರಿಕವಾಗಿ ಎಲ್ಲರೂ ಕೂಡ ಒಂದು ಸಿಟ್ಟಿಂಗ್ ಕುಳಿತುಕೊಂಡು ಅದರ ವಿಷಯಗಳನ್ನು ಚರ್ಚೆ ಮಾಡುವುದಾಗಿದೆ. ಅಥವಾ ಇಸ್ಲಾಮಿನ ಅಥವಾ ದೀನಿನ ವಿಷಯಗಳನ್ನು ಅಥವಾ ಇಂದಿನ ಕಾಲದಲ್ಲಿ ನಡೆಯುವಂತಹ ಇಸ್ಲಾಮಿನ ಕುರಿತಾದ ವಿಷಯಗಳನ್ನು ಚರ್ಚೆ ಮಾಡುವಂತಹ ಒಂದು ಸಿಟ್ಟಿಂಗ್ ಆಗಿದೆ ಮುಷಾವರ ಎಂದು ಹೇಳಿದರೆ. ಈ 2 ಸಂಸ್ಥೆಗಳಿಗೂ ಕೂಡ ಮುಷಾವರಗಳಿದೆ. ಮುಷಾವರಕ್ಕೆ 2 ಅಂಗಗಳು ಕೂಡ ಇದ್ದಾರೆ. ಆ EK ಸಮಸ್ತ ಎಂದು ತಿಳಿಯಲ್ಪಡುವಂತಹ ಜಿಫ್ರಿ ಮುತ್ತುಕೋಯ ತಂಗಳ್ರವರ ನೇತೃತ್ವದಲ್ಲಿರುವಂತಹ ಈ ಸಮಸ್ತದ ಮುಷಾವರವು ನಿನ್ನೆ ನಡೆದಿತ್ತು. ನಿನ್ನೆ ಅಂದರೆ ಡಿಸೆಂಬರ್ 12ರಂದು ನಡೆದಿತ್ತು. ತಿಂಗಳಿಗೆ ಒಮ್ಮೆ ಅಥವಾ 2 ತಿಂಗಳಿಗೆ ಒಮ್ಮೆ ನಡೆಯುವಂತಹ ಒಂದು ಮುಷಾವರ ಸಿಟ್ಟಿಂಗ್ ಆಗಿದೆ ಇದು. ಅವರು ನಡೆಸಿದಂತಹ ಈ ಸಿಟ್ಟಿಂಗ್ನಲ್ಲಿ ಕೆಲವು ತಿಂಗಳುಗಳ ಮುಂಚೆಯೇ ಅಥವಾ ಆ ಇಬ್ಬಾಗವಾದ ನಂತರವೇ ಪ್ರಾರಂಭಿಸಿದಂತಹ ಒಂದು ಸಮಸ್ಯೆಯು ಇದೀಗ ಬಹುದೊಡ್ಡದಾಗಿ ಅದು ಕಾಡ್ಗಿಚ್ಚಿನಂತೆ ಅದು ದೊಡ್ಡದಾದ ಒಂದು ಸಮಸ್ಯೆಯಾಗಿದೆ. ಆ ಸಮಸ್ಯೆ ಏನೆಂದರೆ, ಅವರಿಗೆ ದೀನನ್ನು ಸರಿಯಾಗಿ ಹೇಳಲು ಸಾಧ್ಯವಾಗುವುದಿಲ್ಲ. ಯಾಕಂದರೆ ಅವರು ದೀನನ್ನು ಹೇಳುವಾಗ ಅವರಿಗೆ ಅಂಟಿಕೊಂಡಿರುವಂತಹ ಒಂದು ಪಾರ್ಟಿ, ರಾಷ್ಟ್ರೀಯವಾದಂತಹ ರಾಜಕೀಯ ಪಾರ್ಟಿ, ಅದು ಎಂದರೆ ಯಾವುದೆಂದರೆ ಮುಸ್ಲಿಂ ಲೀಗ್ ಎಂದಾಗಿದೆ. ಕೇರಳದಲ್ಲಿರುವಂತಹ ಮುಸ್ಲಿಂ ಲೀಗ್ ಆಗಿದೆ ಆ ರಾಷ್ಟ್ರೀಯ ಪಾರ್ಟಿ. ಆ ರಾಜಕೀಯ ಪಾರ್ಟಿಯವರು ಇವರು ದೀನನ್ನು ಹೇಳುವಾಗ ಬಹಳ ಅಧಿಕ ರೀತಿಯಲ್ಲಿ ಅವರು ಅದನ್ನು ವಿಮರ್ಶಿಸುತ್ತಾರೆ. ಅವರ ವಿರುದ್ಧವಾದಂತೆ ಅವರು ನಟಿಸುತ್ತಾರೆ. ಅವರ ವಿರುದ್ಧವಾಗಿ ಏನಾದರೂ ಹೇಳಿದರೆ ಅವರು ದೀನಿನ ವಿಷಯದಲ್ಲಿ ಅವರು ಮಾತನಾಡುತ್ತಾರೆ. ಈ ಉಸ್ತಾದರಿಗೆ ಈ EK ಸಮಸ್ತ ಎಂದು ತಿಳಿಯಲ್ಪಡುವಂತಹ ಸಮಸ್ತದಲ್ಲಿರುವಂತಹ ನೇತಾರರು ದೀನನ್ನು ಹೇಳುವಾಗ ಅವರು ಅದನ್ನು ನಿಷ್ಪಕ್ಷವಾಗಿ ಅವರು ಅದನ್ನು ಖಂಡಿಸಿ ಅದನ್ನು ವಿರೋಧಿಸುತ್ತಾರೆ. ಉದಾಹರಣೆಗೆ ಹೇಳುವುದಾದರೆ EK ಸಮಸ್ತ ಎಂದು ತಿಳಿಯಲ್ಪಡುವ ಜಿಫ್ರಿ ತಂಗಳ್ರವರ ನೇತೃತ್ವದಲ್ಲಿರುವಂತಹ ಸಮಸ್ತದ ಒಂದು ದೊಡ್ಡ ನೇತಾರರಾದಂತಹ ಮುಕ್ಕಂ ಉಮರ್ ಫೈಜಿ ಎಂಬವರು ಕಳೆದ ಒಂದು ತಿಂಗಳಿನ ಒಳಗೆ ಈ ಪಾಣಕ್ಕಾಡ್ ಕುಟುಂಬದವರನ್ನು ಕಾಜಿ ಫೌಂಡೇಶನನ್ನು ರೂಪಿಸುವ ಆ ಒಂದು ವಿಷಯವು ಬಂದಾಗ ಅದರ ವಿರುದ್ಧವಾಗಿ ಬಹಳ ಗಟ್ಟಿಯಾಗಿ ಅವರು ಧ್ವನಿ ಎತ್ತಿದರು. ಹೀಗೆ ಯಾರನ್ನೂ ತೆಗೆದುಕೊಂಡು ಕಾಲಿ ಮಾಡಲು ಸಾಧ್ಯವಿಲ್ಲ. ಕಾಜಿ ಮಾಡಲು ಹಲವಾರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ನಿಯಮಗಳು ಇಸ್ಲಾಂನಲ್ಲಿ ಇದೆ. ಅವರು ಮುಜಿತಹಿದಾಗುವುದು, ಅವರು ಕಂಡುಹಿಡಿಯಲು ಒಳ್ಳೆಯ ಅರಿವು ಇರುವವರಾಗಿರಬೇಕು, ಇಲ್ಮಿರುವವರಾಗಿರಬೇಕು, ಕಿತಾಬನ್ನು ಓದಿರಬೇಕು, ದೊಡ್ಡ ಪಂಡಿತನಾಗಬೇಕು. ಹಲವಾರು ನಿಯಮಗಳು ಇರುವಂತೆ ಈ ಕಿತಾಬುಗಳು ಅಷ್ಟು ತಿಳಿಯದಂತಹ ಯಾರ್ಯಾರನ್ನೂ ತೆಗೆದು ಕಾಜಿ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದಾಗ ಆ ಮುಸ್ಲಿಂ ಲೀಗ್ನವರು ಅವರ ನೇತಾರರಾದಂತಹ ಈ ಪಾಣಕ್ಕಾಡ್ ತಂಗಳ್ರವರನ್ನು ಹೇಳಿದ್ದು ಎಂದು ಅನಿಸಿಕೊಂಡು ಅದರ ವಿರುದ್ಧವಾಗಿ ಬಹಳ ಅಧಿಕ ರೀತಿಯಲ್ಲಿ ಗಟ್ಟಿಯಾಗಿ ಧ್ವನಿ ಎತ್ತಿ ಉಮರ್ ಫೈಜಿ ಮುಕ್ಕಂರವರನ್ನು ಹೊರಗೆ ಹಾಕಲು ಕೂಡ ಅವರು ನೋಡಿದರು ಸಮಸ್ತದಿಂದ. ಇದರಿಂದ ನಮಗೆ ತಿಳಿಯುವುದು, ಈ ಸಮಸ್ತವನ್ನು ರೂಪಿಸಿದ್ದೇ ದೀನನ್ನು ಹೇಳಲು ಬೇಕಾಗಿ. ಆ ದೀನನ್ನು ಹೇಳುವಾಗ
ಈ ಲೀಗ್ನವರು, ಮುಸ್ಲಿಂ ಲೀಗ್ನವರು ಈ ದೀನನ್ನು ಹೇಳುವವರನ್ನು ಹೇಗೆ ಹೊರಗೆ ಹಾಕಬಹುದು? ಆದ್ದರಿಂದಲಾಗಿದೆ ಸುಲ್ತಾನುಲ್ ಉಲಮಾ AP ಅಬೂಬಕರ್ ಮುಸ್ಲಿಯಾರ್ ಉಸ್ತಾದರು ಮತ್ತು ತಾಜುಲ್ ಉಲಮಾರವರು ಸೇರಿಕೊಂಡು 1989ರಲ್ಲಿ ಈ ಸಮಸ್ತದಿಂದ ಹೊರಗೆ ನಡೆದುಕೊಂಡು ಹೊಸ ಒಂದು ಸಮಸ್ತವನ್ನು ರೂಪೀಕರಿಸಿದ್ದಲ್ಲ, ಆ ಸಮಸ್ತವನ್ನೇ ಪುನರ್ನಿರ್ಮಿಸಿದ್ದು. ಇದರಿಂದ ನಮಗೆ ತಿಳಿಯಬಹುದು, ಅವರು ಇಬ್ಬಾಗಗೊಳಿಸಿ ಅವರು ಹೊರಗೆ ನಡೆದ ನಂತರ ಅವರನ್ನು ಹಲವಾರು ಜನರು ಹೇಳುತ್ತಾರೆ ಹೊರಗೆ ಹಾಕಿದ್ದು ಅಂತ. ಯಾವುದೇ ಕಾರಣಕ್ಕೂ ಹಾಗೆ ಹೇಳಬಾರದು. ಅವರನ್ನು ಹೊರಗೆ ಹಾಕಿದ್ದಲ್ಲ, ಅವರೇ ಇಳಿದು ಬಂದದ್ದಾಗಿದೆ. ತಾಜುಲ್ ಉಲಮಾರವರು ಮತ್ತು ಸುಲ್ತಾನುಲ್ ಉಲಮಾ AP ಉಸ್ತಾದರು ಮತ್ತು ಹಲವಾರು ಪಂಡಿತರು, 6ರಷ್ಟು ಪಂಡಿತರು ಆ ಸ್ಟೇಜ್ನಿಂದ ಕೆಳಗೆ ಇಳಿದು ಬಂದು ಅದೇ ಸಮಸ್ತವನ್ನು ಪುನರ್ರೂಪೀಕರಿಸಿದರು. ಹಾಗೆ ಅವರು ಮಾಡಿದ ಕಾರಣ ಸುಲ್ತಾನುಲ್ ಉಲಮಾ AP ಅಬೂಬಕರ್ ಮುಸ್ಲಿಯಾರ್ ಉಸ್ತಾದರಿಗೆ ಇದೀಗ ಒಳ್ಳೆಯ ರೀತಿಯಲ್ಲಿ ದೀನನ್ನು ಹೇಳಲು ಸಾಧ್ಯವಾಗುತ್ತಿದೆ. ಯಾವುದೇ ಭಯವಿಲ್ಲದೆ, ಯಾವುದೇ ರಾಜಕೀಯ ಪಾರ್ಟಿಯ ಭಯವಿಲ್ಲದೆ ಎಲ್ಲ ರೀತಿಯಲ್ಲೂ ಕೂಡ ದೀನನ್ನು ಹೇಳಲು ಅವರಿಗೆ ಸಾಧ್ಯವಿದೆ. ಎಲ್ಲರೂ ಹೇಳುತ್ತಾರೆ ಕಮ್ಯುನಿಸ್ಟ್ ಪಾರ್ಟಿಗೆ AP ಉಸ್ತಾದರು ಸಪೋರ್ಟ್ ಮಾಡುತ್ತಾರೆಂದು. AP ಉಸ್ತಾದರು ಸಪೋರ್ಟ್ ಮಾಡುವುದು ಇಸ್ಲಾಮಿಗೆ ಯಾವ ರೀತಿಯಲ್ಲಿ ಉಪಕಾರವನ್ನು ಮಾಡುವಂತಹ ಯಾವ ಪಾರ್ಟಿಯಾದರೂ ಕೂಡ ನಮಗೆ ಯಾವ ರೀತಿಯಲ್ಲಿ ಇಸ್ಲಾಮಿಕವಾಗಿ ಉಪಕಾರವಾಗಬಹುದು ಆ ಪಾರ್ಟಿಯನ್ನು AP ಉಸ್ತಾದರು ಸೆಲೆಕ್ಟ್ ಮಾಡುತ್ತಾರೆ, ಆಯ್ಕೆ ಮಾಡುತ್ತಾರೆ. CPM ಅವರಿಗೆ ಒಳ್ಳೆಯದಾಗಿ ಕಂಡಿತು, ಆದ್ದರಿಂದ ಅವರು ಸೆಲೆಕ್ಟ್ ಮಾಡಿದರು. ಇನ್ನು CPMನವರು ಇಸ್ಲಾಮಿನ ವಿರುದ್ಧವಾಗಿ ಏನಾದರೂ ಮಾಡಿದರೆ ಅದನ್ನು ತಳ್ಳಿ ಹಾಕಿಕೊಂಡು ಮತ್ತೊಂದು ಪಾರ್ಟಿಗೂ ಸಪೋರ್ಟ್ ಮಾಡಲು AP ಉಸ್ತಾದವರು ಮತ್ತು ಅವರ ಅನುಯಾಯಿಗಳು ರೆಡಿ ಇದ್ದಾರೆ. ಆದರೆ EK ಸಮಸ್ತದವರು ಅವರಿಗೆ ಮುಸ್ಲಿಂ ಲೀಗ್ ಅಲ್ಲದೆ ಬೇರೆ ಯಾವ ಪಾರ್ಟಿಗೂ ವೋಟ್ ಮಾಡಲು ಸಾಧ್ಯವಾಗುತ್ತಿಲ್ಲ. ಯಾಕಂದರೆ ಅದು ಎರಡು ಪಾರ್ಟಿಗಳು ಕೂಡ ಒಂದೇ ರೀತಿಯಲ್ಲಿರುವುದಾಗಿದೆ, ಜಂಟಿ ಪಾರ್ಟಿಯಾಗಿದೆ. ಮುಸ್ಲಿಂ ಲೀಗ್ ಮತ್ತು ಸಮಸ್ತವು ಒಂದೇ ಆಗಿದೆ ಎಂದು ಅವರ ಪಂಡಿತರೇ ಹಲವಾರು ಬಾರಿ ಹೇಳಿದ್ದಾರೆ. ಅದರಿಂದ AP ಉಸ್ತಾದರವರು CPM ಪಾರ್ಟಿಗೆ ಸಪೋರ್ಟ್ ಮಾಡಲು ಮುಂಚೆ ಹೇಳಿದ್ದರು. ಅದರ ಎಡೆಯಲ್ಲಿ ಹಲವಾರು ರೀತಿಯಲ್ಲಿ ಇಸ್ಲಾಮಿಕ ವಿರುದ್ಧವಾದಂತಹ ಹೇಳಿಕೆಗಳನ್ನು ಕೊಟ್ಟಾಗ CPMನ ವಿರುದ್ಧವಾಗಿ AP ಉಸ್ತಾದರವರ ಸಂಘಟನೆಯಲ್ಲಿರುವಂತಹ ಒಂದು ರಿಸಾಲ ಎಂಬ ವಾರಿಕ, ಅದರಲ್ಲಿ ಹಲವಾರು ರೀತಿಯಲ್ಲಿ ಇಂದಿನ ಆಡಳಿತ, ಕೇರಳದ ಆಡಳಿತ, ಪಿಣರಾಯಿ ವಿಜಯನ್ರವರ ವಿರುದ್ಧವಾಗಿ ಬರೆದಂತಹ ಹಲವಾರು ಲೇಖನಗಳಿದೆ. ಅವರನ್ನು ನಿಷ್ಪಕ್ಷವಾಗಿ ಅವರು ಖಂಡಿಸುತ್ತಾರೆ, ತಪ್ಪು ಮಾಡಿದರೆ ಖಂಡಿಸುತ್ತಾರೆ. ಒಂದು ಪಾಲಕ್ಕಾಡ್ ಜಿಲ್ಲೆಯಲ್ಲಿರುವಂತಹ ಒಂದು ಕಲೆಕ್ಟರನ್ನು, SSFನ ಒಬ್ಬನನ್ನು ಕೊಂದಂತಹ ಒಂದು ಕಲೆಕ್ಟರನ್ನು ಮತ್ತೆಯೂ ತೆಗೆದುಕೊಂಡು ಕಲೆಕ್ಟರಾಗಿ ನೇಮಿಸಿದಾಗ ಉಸ್ತಾದವರುಗಳು ಪ್ರತಿಭಟನೆಯನ್ನು ಸರ್ಕಾರದ ವಿರುದ್ಧವಾಗಿ ನಡೆಸಿದರು. ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲರೂ ಕೂಡ ಒಳ್ಳೆಯ ರೀತಿಯಲ್ಲಿ ಅವರು ಆ ಸರ್ಕಾರದ ವಿರುದ್ಧವಾಗಿ ಹೋದಾಗ, ಪ್ರತಿಭಟನೆಗಳನ್ನು ನಡೆಸಿದಾಗ ಎಲ್ಲರೂ ಆ ಸರ್ಕಾರವೇ ಬೆಚ್ಚಿ ಬಿದ್ದುಕೊಂಡು ಹೆದರಿಕೊಂಡು ಉಸ್ತಾದರ ಸಪೋರ್ಟ್ ಇಲ್ಲದೆ ನಮಗೆ ವಿಜಯಗೊಳಿಸಲು ಸಾಧ್ಯವಿಲ್ಲ ಎಂದು ತಿಳಿದ ಅವರು ಕೂಡಲೇ ಒಂದೇ ಒಂದು ದಿನದಲ್ಲಿ ಅವರು ಆ ವೆಂಕಟರಾಮ್ ಎಂಬಂತಹ ಆ ಕಲೆಕ್ಟರನ್ನು ಮತ್ತೆಯೂ ಕೂಡ ಆ ಕೆಲಸದಿಂದ ತೆಗೆದು ಹಾಕಿದರು. ಹೀಗೆ ಹಲವಾರು ರೀತಿಯಲ್ಲಿ ಪವರ್ ಇರುವಂತಹ ಒಂದು ಉಸ್ತಾದರಾಗಿದ್ದಾರೆ ಸುಲ್ತಾನುಲ್ ಉಲಮಾ ಉಸ್ತಾದರು. ಯಾವುದೇ ರಾಜಕೀಯ ಪಾರ್ಟಿಯ ಆಫೀಸ್ಗೆ ಇಂದಿನವರೆಗೆ ಅವರು ಹತ್ತಿರಕ್ಕಿಲ್ಲ. ಆದರೆ ಉಸ್ತಾದರ ಆಫೀಸ್ಗೆ ಹತ್ತಿರದ ಯಾವುದೇ ರಾಜಕೀಯ ನಾಯಕರು ಕೂಡ ಇಲ್ಲ ಎಂಬುದಾಗಿದೆ ಇಂದಿನ ವಾಸ್ತವ. ಒಂದೊಂದು ದಿನಗಳಲ್ಲೂ ನಮಗೆ ಕಾಣಬಹುದು ಉಸ್ತಾದರ ಸ್ಥಾಪನೆಯಾದ ಮರ್ಕಸ್, ಅಲ್ಲಿರುವಂತಹ ಉಸ್ತಾದರ ರೂಮ್ಗೆ ಎಲ್ಲ ದಿನವೂ ಕೂಡ ರಾಜಕೀಯ ನಾಯಕರು ಮತ್ತಿತರ ನಾಯಕರು ಬಂದುಕೊಂಡು ಸಲಹೆಗಳನ್ನು ಪಡೆದು ಆಶೀರ್ವಾದವನ್ನು ಪಡೆದು ಹೋಗುತ್ತಿದ್ದಾರೆ. ಅದಕ್ಕೆ ಮುಸ್ಲಿಂ ಲೀಗ್ನವರು ಬರುತ್ತಾರೆ, ಕಾಂಗ್ರೆಸ್ನವರು ಬರುತ್ತಾರೆ, CPMನವರು ಬರುತ್ತಾರೆ, ಎಲ್ಲ ಪಾರ್ಟಿಯವರು ಕೂಡ ಬರುತ್ತಿದ್ದಾರೆ. ಇದರಿಂದ ನಮಗೆ ತಿಳಿಯಬಹುದು ಉಸ್ತಾದರಿಗೆ ಅಲ್ಲಾಹು ನೀಡಿದಂತಹ ಒಂದು ದೊಡ್ಡ ನೇಮತ್ತಾಗಿದೆ ಇದು ಎಂದು. ನಾನು ಹೇಳುತ್ತಿರುವುದು ಇಂದು ಸಮಸ್ತದಲ್ಲಿ ಬಹಳ ಅಧಿಕ ರೀತಿಯಲ್ಲಿ, EK ಸಮಸ್ತದಲ್ಲಿ ಬಹಳ ಅಧಿಕ ರೀತಿಯಲ್ಲಿ ದೀನನ್ನು ಹೇಳದಂತಹ ಅವಸ್ಥೆ ಬಂದಿದೆ.